ಒಬ್ಬರು ನೋಡದೆ ಪ್ರೀತಿ ಮಾಡ್ತಾರೆ ನೋಡಿ. ಆ ಥರ ಅವ್ರಿಗೆ ಬೆಳೆ ಏನಪ್ಪ ನಿನ್ನ ಜೀವನದಲ್ಲಿ ಸಾಧನೆ ಅಂದರೆ ವಿಷ್ಣುವರ್ಧನ್ ಅವ್ರ ಹೆಸರಲ್ಲಿ ನಾನು ಏನಾದರೂ ಮಾಡಿಡಬೇಕು. ನಿನ್ನ ಗುರಿ ಏನು ಅಂದರೆ ವಿಷ್ಣುವರ್ಧನ್ ಅವ್ರ ಹೆಸರಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ ದಿನನಿತ್ಯ ಅವ್ರ ಹೆಸರಲ್ಲಿ ಅವ್ರು ಜಪ ಮಾಡಿಕೊಂಡು ಹಲವಾರು ಸತ್ಕಾರ್ಯಗಳನ್ನು ಮಾಡ್ತಾ ಅವರನ್ನೆಲ್ಲ ಅವ್ರನ್ನ ಬದುಕಿಸ್ಕೊಂಡು ನೋಡಿ. ಇವೆಲ್ಲ ಇವತ್ತೊಂದು ಕಾರ್ಯಕ್ರಮ ಮಾಡಿ ಗುರುಗಳನ್ನ ಕರೆಸಿ ಅವರಿಂದ ಆಶೀರ್ವಚನ ಪಡ್ಕೊಂಡು ನಿಮ್ಮನ್ನೆಲ್ಲ ಅವರ ಆದರ್ಶಗಳ ಬಗ್ಗೆ ಒಂದಷ್ಟು ಮಾತುಗಳು ನಿಮ್ಮ ಕಿವಿ ಬೀಳೋ ಹಾಗೆ ಮಾಡಬೇಕು ಅಂದರೆ ಈ ರೀತಿ ವಿಷ್ಣುಪುತ್ರ ಶ್ರೀನಿವಾಸ್ ಅಂತವರು, ತಿಮ್ಮೇಗೌಡರಂಥವ್ರು ನೋಡಿ. ಅವ್ರಿಗೆ ಎಷ್ಟು ನಾಚಿಕೆ ಅಂದರೆ ಮದುವೆ ಆಗಿ ಮಕ್ಕಳೆಲ್ಲ ಇದೆ ಅಲ್ವಾ? ನಿಮಗೆ ಮಕ್ಕಳಿಲ್ವಾ? ಮದುವೆ ಆಗಿದೆಯಾ? ಬನ್ನಿ ಇಲ್ಲಿ. ನಾಚ್ಕೋತಾರ್ರಿ ಇವರು, ಬನ್ನಿ ಇಲ್ಲಿ. ಯಾಕೆ ನಾಚ್ಕೋತೀರಾ? ಈ ಕಾರ್ಯಕ್ರಮದ ರೂವಾರಿ ಇವರು. ಬನ್ನಿ ಇರಿ. ಅವ್ರು ಹೇಳಿದ್ರು ನಿಮ್ಮ ಹೆಸರನ್ನ, ಎಷ್ಟು ಕಷ್ಟಪಟ್ಟಿದ್ದಾರೆ, ನಿಮ್ಮನ್ನು ಭಾಳ ಹೊಗಳ್ತಾ ಇದ್ರು, ನಿಮ್ಮ ಬಗ್ಗೆ ಭಾಳ ಹೇಳ್ತಾ ಇದ್ರು. ನಿಜ ಅದು. ನಾವು ಎಲೆಮರೆಯ ಕಾಯಿ ಅಂತಿದ್ದೇ ಕೆಲಸ ಮಾಡಬೇಕು, ಒಪ್ಕೋತೀನಿ. ಆದರೆ ನಾವು ಮಾಡೋ ಕೆಲಸ ಹೊರಗಡೆ ಬಂದಾಗ ಬೇರೆಯವ್ರಿಗೂ ಸ್ಫೂರ್ತಿ ಆಗುತ್ತೆ. ನಿಮ್ಮನ್ನು ನೋಡಿ ಇನ್ನೂ ಒಳ್ಳೆ ಕೆಲಸಗಳು ಮಾಡ್ತಾರೆ. ಒಳ್ಳೆ ಕೆಲಸಗಳು ಮಾಡುವಾಗ ಅದು ಎಲೆಮರೆಯ ಕಾಯಿ ಅಂತ ಇರಬಾರ್ದು, ಸೂರ್ಯನಂತೆ ಪ್ರಕಾಶಮಾನವಾಗಿ ಬೆಳಗಬೇಕದು. ಸ್ಫೂರ್ತಿದಾಯಕವಾದ ಕೆಲಸ. ಹಾಗಾಗಿ ಒಳ್ಳೆ ಕೆಲಸ ಮಾಡಿದಿರಿ. ವಿಷ್ಣುಪುತ್ರ ಅವರಾಗಿರ್ಬೋದು, ನೀವಾಗಿರ್ಬೋದು, ನಿಮ್ಮಂಥ ಹಲವಾರು ಅಭಿಮಾನಿಗಳಿಂದ ಇಡೀ ದೇಶದಲ್ಲಿ ರಾರಾಜಿಸ್ತಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರು. ವಿಷ್ಣುವರ್ಧನ್ ಅವರು ಅವ್ರ ವ್ಯಕ್ತಿತ್ವನೇ ತುಂಬ ಅಪರೂಪವಾದ್ದು. ಎಷ್ಟು ಅಪರೂಪ ಅವ್ರ ಹತ್ತಿರ ಇದ್ದವ್ರಿಗೆ ಮಾತ್ರ ಗೊತ್ತು. ಈ ಮಣ್ಣು ತಪೋಭೂಮಿ ಇದು. ಇಲ್ಲಿ ಹಲವಾರು ಮಹಾಪುರುಷರು ಜನ್ಮ ತಾಳಿದ್ದಾರೆ, ಬದುಕಿ ಬಾಳಿದ್ದಾರೆ. ಅವರ ಆದರ್ಶಗಳನ್ನು ಇಲ್ಲಿ ಜೀವಂತವಾಗಿ ಹೋಗಿದ್ದಾರೆ. ಅಂಥವರ ಸಾಲಿನಲ್ಲಿ ನಮ್ಮ ವಿಷ್ಣುವರ್ಧನ್ ಸರ್ ಅವರು ಉಳ್ಕೋತಾರೆ. ಇದು ಉತ್ಪ್ರೇಕ್ಷೆಗೆ ಹೇಳುವಂಥ ಮಾತಲ್ಲ.